ಸ್ವಯಂ ಸೇವಾ ಸಂಸ್ಥೆ ಕಳೆದ 2017-18ನೇ ಸಾಲಿನಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಜನಪರ ಕಾಳಜಿಯನ್ನು ಹೊಂದಿರುವಂಥದ್ದು, ಸಮಾಜದಲ್ಲಿ ಅಸಹಾಯಕರಿಗೆ ಸಹಾಯ ಮಾಡುವ ಒಂದು ಸದುದ್ದೇಶವನ್ನು ಇಟ್ಕೊಂಡು ಶುರುವಾದಂಥ ಪರಿವರ್ತನಾ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ನಮ್ಮ ಸಮಾಜಕ್ಕೆ ಕಾಳಜಿ ಹೊಂದಿರತಕ್ಕಂಥ ಅನೇಕ ಹಿರಿಯರ ಜೊತೆಗೂಡಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಹಲವಾರು ಕಾರ್ಯಕ್ರಮಗಳನ್ನ ಸಮಾಜದೊಟ್ಟಿಗೆ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಈ ಒಂದು ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತದೆ. ಕಳೆದ 8 ವರ್ಷಗಳಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಅಡಿ ಇಡಬೇಕಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧನ ಸಹಾಯದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಒಂದು ಸ್ವಾಗತ ಮಾಡುವ ಒಂದು ಅವಕಾಶಗಳನ್ನು ಕೊಟ್ಟಿದ್ದು ತುಂಬ ಸಂತೋಷ. ದಯಮಾಡಿ ನಮ್ಮ ಚಂದ್ರಶೇಖರಣ್ಣ ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮಲ್ಲಿ ಈ ದಿನ ತಮ್ಮೆಲ್ಲರೂ ಗೊತ್ತಿದೆ, ನಮ್ಮ ಮಂಡ್ಯ ಜಿಲ್ಲೆಗೆ ನೂತನವಾಗಿ ಸಚಿವರುಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಮತ್ತು ನರೇಂದ್ರ ಸ್ವಾಮಿಯವರು ಮಂಡ್ಯ ಜಿಲ್ಲೆಗೆ ಬರ್ತಿರೋ ಕಾರಣದಿಂದಾಗಿ ನಮಗೊಂದಷ್ಟು ಈ ಕಾರ್ಯಕ್ರಮ ವಿಳಂಬ ಆಗಿದೆ. ಮತ್ತೆ ಸಾಕಷ್ಟು ಜನರು ಅಲ್ಲಿ ಭಾಗವಹಿಸಿದ್ರಿಂದ ಕೂಡ ನಮ್ಮದು ಕಾರ್ಯಕ್ರಮ ವಿಳಂಬ ಮಾಡೋಕ್ಕೆ ಆಯಿತು ಅಂತ ಹೇಳ್ತಾ, ಅದಕ್ಕೆ ನಾನು ನಿಮ್ಮೆಲ್ಲರನ್ನು ಕ್ಷಮೆ ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತೇಳಿ ನಾನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗಡಿಗರ್ ಅವ್ರನ್ನ ಕೋರಿದ್ವಿ. ಅವರು ಸಚಿವರನ್ನ ಸ್ವಾಗತ ಮಾಡೋ ಕಾರ್ಯಕ್ರಮದಲ್ಲಿ ಇರೋ ಕಾರಣದಿಂದಾಗಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾನು ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮನ ಸುಸೂತ್ರವಾಗಿ ನಡೆಸಿಕೊಡ್ಬೇಕಂತ ಕೋರ್ತಾ ಪರಿವರ್ತನಾ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದೇನೆ ನಾನು ಡಾಕ್ಟರ್ ಗೊಲ್ಲಡಿ ಶಿವಪ್ರಸಾದ್ ಅವ್ರನ್ನ ಕೋರ್ಕೊಂಡಾಗ ಅವರು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಹೊತ್ತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಾವು ಅವರ ಮಾತನ್ನ ಕೇಳ್ತಾ ಬೆಳೆದವರು. ನಿಮ್ಮೆಲ್ಲರಿಗೂ ಗೊತ್ತು, ಜನ 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 ಕಾಂಚನದಲ್ಲಿ ಅಮೆರಿಕದ ಲಾಂಛನದಲ್ಲಿ ಅನ್ನೋ ಹಾಡನ್ನ ಬರೆದಂಥವ್ರು ಇವರೇ. ಇದೊಂದೇ ಹಾಡಲ್ಲ, ಇನ್ನೂ ಹಲವಾರು ಹಾಡುಗಳನ್ನು ಬರೆದಿರ್ತಕ್ಕಂಥವ್ರು. ಅದಲ್ಲದೆಯೂ ಅನೇಕ ಹೋರಾಟಗಳಲ್ಲಿ ತುಂಬಾ ಚಿಕ್ಕ ವಯಸ್ಸಿನಿಂದಲೂ ಕೂಡ ಹೋರಾಟದ ಗುಣದಿಂದ ಹೋರಾಟ ಮಾಡ್ತಲೇ ಬೆಳೆದಂತ ಇವರು ಇವತ್ತು ನಾವು ಅವ್ರ ಮಾತನ್ನ ಕೇಳಬೇಕು. ಅವ್ರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮನ ವಿದ್ಯುಕ್ತವಾಗಿ ಪ್ರಾರಂಭ ಮಾಡಬೇಕು ಅನ್ನೋ ಆಸೆ ಸದುದ್ದೇಶ ಇಟ್ಕೊಂಡು ನಾವು ಅವರನ್ನ ಆಹ್ವಾನ ಮಾಡಿದ್ವಿ. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗೊಲ್ಲಡಿ ಶಿವಪ್ರಸಾದ್ ಅವರನ್ನ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಬಯಸಿದ್ದೇನೆ.